ರಾಣಿ, ನಾವೆಲ್ಲಾದರೂ ಬೇರೆ ಮನೆ ನೋಡಿ ಬೇರೆ ಮನೆಗೆ ಶಿಫ್ಟ್ ಆಗ್ಬಿಡೋಣ. ಇಲ್ಲಿರೋದು ಬೇಡ ನಾವು. ಅಲ್ಲಕ್ಕ, ನೀನು ನೋಡ್ತಾ ಇದೆಯಲ್ಲ, ಎಲ್ಲೂ ಮನೇನ ಸಿಗ್ತಾ ಇಲ್ಲಲ್ಲಕ್ಕ. ಆದರೂ ಟ್ರೈ ಮಾಡೋಣ ರಾಣಿ. ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಡೋಣ. ಇವ್ರ ಆಫೀಸು, ಈ ಮನೆ ಎಲ್ಲನೂ ಬಿಟ್ಟು ಹೋಗ್ಬಿಡೋಣ ನಾವು ಬೇರೆ ಕಡೆ. ಸರಿ ಅಕ್ಕ, ಒಂದೆರಡು ದಿನ ನೀನು ಆರಾಮಾಗಿರು. ಆಮೇಲೆ ಬೇರೆ ಎಲ್ಲಾದರೂ ಮನೆ ನೋಡಿ ಬೇರೆ ಮನೆಗೆ, ಹಾಗೆ ನೀನು ಆಫೀಸನ್ನು ಬೇರೆ ಕಡೆ ಚೇಂಜ್ ಮಾಡಂತೆ ಅಂತ, ಸರಿನಾ? ರಾಣಿ, ಹಂಗೆ ಮಾಡೋಣ. ಇಲ್ಲಿರೋದು ಬೇಡ. ಇಲ್ಲಿದ್ರೆ ಮತ್ತೆ ಇಲ್ಲ ಅಂದರೆ ಸುಮ್ಮನೆ ಸುಳ್ಳು ಆಪಾದನೆ ಹೊರಬೇಕಾಗತ್ತೆ. ನಾನು ಅದಕ್ಕೋಸ್ಕರ ಇಲ್ಲಿರೋದೇ ಬೇಡ. ಪಂಚವ, ಏ ಪಂಚವ, ಬಂದೆ ಲಕ್ಷ್ಮಕ್ಕ. ಯಾಕೆ ಹಂಗೆ ಒಂದೇ ಸಮನ ಕರೆಯ ಕುಂತು ಅಲ್ಲ ನನ್ನನ್ನು? ಏನಿಲ್ಲ ಅಂದಂಗೆ ಅತ್ತೆಯರು ಅವರೆಲ್ಲ ಅಲ್ಲಿ ಮ್ಯಾಲದಾರ, ಮ್ಯಾಲಿನ ರೂಮ್ನಾಗ ಕುಂತಾರ. ಅದಕ್ಕೋಸ್ಕರ ನೇತ್ರವ ಫೋನ್ ಹಚ್ಚವಂತಡಗ ನನ್ನ ಫೋನಿಂದ ಯಾಕನ್ನು ಫೋನ ಹೋಗವಲ್ದವ. ನಿನ್ನ ಹತ್ರ ಫೋನ್ ಐತಲ್ಲ, ಒಂದು ಸ್ವಲ್ಪ ಹಚ್ಚ ನೇತ್ರವಾಗ ಮಾತಾಡಂಗೆ ಅನ್ಸೈತಿ. ಹೆಂಗಾಯ್ತು ಏನಪ್ಪ, ಊಟಾರ ಮಾಡೈತಾನೆ ಏನಿಲ್ಲ, ಅದಕ್ಕೋಸ್ಕರ ಹಚ್ಚ ಮಾತಾಡೋಣಂತ. ನೇತ್ರವಾಗ ಆಯ್ತು ಬೇಕು, ಹಚ್ತೀನಿ. ನನಗೂ ಮಾತಾಡಂಗೆ ಅನ್ಸೈತಿ, ಮಾತಾಡೇ ಇಲ್ಲಲ್ಲ, ಹಚ್ತೀನಿ ತಡಿ. ಅಯ್ಯ, ಇನ್ನು ನಿನ್ನೆರ ಮಾತಾಡೇನಂತಂದಿಲ್ಲಲೇ? ಹ್ಞೂ ಲಕ್ಷ್ಮಕ್ಕ, ನಿನ್ನೆರ ಮಾತಾಡೀನಿ. ಅಂದರೂ ಭಾಳ ಹೊತ್ತು ಮಾತಾಡೋಕ್ಕಾಗಿಲ್ಲಲ್ಲ, ಅದಕ್ಕಂದೆ. ಈಗ ಹಚ್ತೀನಿ ತಡಿ. ಅಯ್ಯ, ಸ್ಪೀಕರ್ ಇಡಲಿ, ನೀನೊಬ್ಬಕ್ಕೆ ಕಿವ್ಯಾಗ ಇಟ್ಟು ಅಂದ್ರೆ ನಂಗೆ ಹಿಂಗೆ ಕೇಳ್ಸೋದು. ದೊಡ್ಡ ಕಿಡು ವಾಯ್ಸ್, ನನಗೂ ಕೇಳ್ಸಂಗೆ ನೋಡ್ಬೇಕಾ. ಜೋರ ಇಟ್ಟೀನಿ. ಯಾಕೆ ಎತ್ತ ಒಳ್ಳೆ ತಡಿ ಅಕ್ಕಿನ ನೇತ್ರವ ಎಲ್ಲ ಆಫೀಸ್ನಾಗ ಅದಾಳ ಏನ? ಎತ್ತದ ತಡಿ ಪಾಪ, ಏನು ಕೆಲಸ ಮಾಡಕ್ಕಂತೈತ ಏನದು? ಅಕ್ಕ, ಯಾರ್ದ ಫೋನ್ ಬರಕುಂತೈತೆ ನೋಡು, ಎತ್ತ. ಹಲೋ ನೇತ್ರವ, ನಾನವ್ವ ನಿಮ್ಮ ಚಿಕ್ಕಿ ಮಾತಾಡಕುಂತಿದ್ದು. ಹೇಳು ಚಿಕ್ಕಿ, ಗೊತ್ತಾಯ್ತು. ಆರಾಮದಿರಾ? ಅವ್ವ ಅಪ್ಪ ಎಲ್ಲರೂ ಆರಾಮದಾರ? ಮನ್ಯಾಗೆಲ್ಲರೂ ಆರಾಮದಾರ? ಹಾಂ ಅವ್ವ, ಇಲ್ಲಿ ಎಲ್ಲರೂ ಆರಾಮದಾರ ನೋಡು. ನೀನು ಆರಾಮದಿಲ್ಲ? ತಡೀಲಿ, ನಾನು ಮಾತಾಡ್ತೀನಿ ನನ್ನ ಮಗಳ ಜೋಡಿ. ಅಯ್ಯ, ಫೋನ್ ಕೈಯಾಗ ಹಿಡ್ಕೊಂಡಿನಿ, ಬೇಕಾ ಮಾತಾಡಿ ನೀನು. ಮಗಳ ನೇತ್ರ, ಆರಾಮದಿಯಾ ಅವ್ವ? ಹಾಂ ಹ್ಞೂ ಬೇ ಅವ್ವ, ಆರಾಮದೀನಿ. ನೀನು ಆರಾಮದಿಯಾ? ಅಪ್ಪ ಆರಾಮದನ? ಕಾವೇರಿ ಎಲ್ಲರೂ ಆರಾಮದಾರ? ಹ್ಞೂನವ್ವ, ಇಲ್ಲಿ ಎಲ್ಲರೂ ಆರಾಮದಾರ ನೋಡು. ನೀನು ಆರಾಮದಿ ಇಲ್ಲವ? ಹ್ಞೂನವ್ವ, ನಾನು ಆರಾಮದೀನಿ. ಯಾಕ ನಿನ್ನ ಧ್ವನಿ ಸಣ್ಣ ಕೇಳ್ಸಕೊಂತೈತಲ್ಲವ, ಆರಾಮದಿ ಇಲ್ಲ? ಹಂಗೇನಿಲ್ಲ ಬೇ, ಅದು ಆಫೀಸ್ನಾಗಿದ್ದಲ್ಲ, ಅದಕ್ಕೋಸ್ಕರ ಸೊಕಾಸು ಮಾತಾಡಕುಂತಿದ್ದೆ. ಓ ಹೌದನವ, ಇಲ್ಲಿ ಬಿಡ. ಮತ್ತು ನೀನು ಎಲ್ಲದ್ಯವ? ಮನೆ ಏನಾರು ಸಿಕ್ಕೈತ ನೀನಿಲ್ಲ ನಿಂಗೆ ಇರಾಕ? ಹಾಂ ಸಿಕ್ಕಿದ್ವಿ ಅವ್ವ ಮನೆ. ನನ್ನ ಫ್ರೆಂಡ್ ಛಾಯಾ ಅಂತ ಅಂದಿದ್ದಾರ, ಆಕಿನೂ ಒಂದು ರೂಮ್ ಮಾಡ್ಕೊಂಡದಾಳ. ನಾನು ಈಗ ಅಕ್ಕಿ ಜೋಡಿನ ಅದೀನಿ. ಇಬ್ಬರು ಒಂದೇ ರೂಮ್ನಾಗ ಅದೀವಿ. ಇಲ್ಲಿ ಒಂದು ಸಣ್ಣ ಮನೆ ಹಿಡ್ಕೊಂಡಿವ. ಇಬ್ಬರು ಅಲ್ಲೇ ಇದ್ದೀವಿ. ಏನೂ ಚಿಂತೆ ಮಾಡಬೇಡ್ಬೇ, ನಾನಿಲ್ಲಿ ಆರಾಮದೀನಿ. ಯವ್ವ, ಚಲೋ ಆತು ಬಿಡವ್ವ, ನೀನು ಆರಾಮದಿ ಅಂತಂದೆಲ್ಲ, ನಂಗೆ ಅದ ಖುಷಿ ನೋಡು. ನಿನ್ನೆ ನನಗೂ ಚಿಂತೆ ಹತ್ತು ಬಿಟ್ಟಿತ್ತು, ಹೆಂಗೆ ಏನಂತಂದು. ಪಂಚ ಅಂದ್ಲು, ನಿನಗೆ ಫೋನ್ ಹಚ್ಚೀನಿ ಅಂತಂದು, ನಿನ್ನ ಜೊತೆ ಮಾತಾಡೀನಿ ಅಂತಂದ. ಅದಕ್ಕೆ ವಾಕ್ ಸಮಾಧಾನ ಆಗೈತೆ ನೋಡವ ನನಗೆ. ಚಿಕ್ಕಿ ಆಬೆ? ಹ್ಞೂ ನೇತ್ರವ, ನಿನ್ನೆ ಫೋನ್ ಹಚ್ಚಿದ್ದೆಲ್ಲ, ನಾನು ಮಾತಾಡಿದ್ದೆಲ್ಲ ನಿನ್ನ ಜೊತೆ, ಅದನ್ನು ಹೇಳಾಕೊಂತಾಳ ಅಕ್ಕ. ಹ್ಞೂ ಹೌದು ಬೇವ, ನಿನ್ನೆ ಚಿಕ್ಕಿ ಫೋನ್ ಹಚ್ಚಿದ್ಲ. ನಿನಗೆ ಫೋನ್ ಹಚ್ಚಿದ್ದೆ ನಾನು, ನಿನ್ನ ಹತ್ತಲಿಲ್ಲ, ಅದಕ್ಕೆ ಚಿಕ್ಕಿಗೆ ಹಚ್ಚಿದ್ದೆ. ಆಕೆ ಆಮೇಲೆ ವಾಪಸ್ ಚಿಕ್ಕಿ ಹಚ್ಚಿದ್ಲಲ್ಲ, ಅವಾಗ ಮಾತಾಡಿದ್ದೆ. ಅಪ್ಪ ಆರಾಮದನಲ್ವೇ? ಹ್ಞೂ ನಾವು ಆರಾಮದ. ನೀನೇ ಇಲ್ಲ, ಅದಕ್ಕೆ ಮನೆಯಾಗ ನಿಧಾನ ಆಗೋಲ್ದ ನೋಡವ. ಮನೆ ಎಲ್ಲ ಬಣ 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 ಅಂತ ಕುಂತು ಬಿಟ್ಟೈತಿ. ಅಯ್ಯ, ಇನ್ನೂ ಸ್ವಲ್ಪ ದಿನ ಅಲ್ಲ ಬೇ. ಆಕೆ ಪವಿತ್ರ ಹತ್ತಿದ್ದು ಮದುವೆ ಆತಂದ್ರೆ ನಾನು ವಾಪಸ್ ಅಲ್ಲಿಗೆ ಬಂದೇ ಬಿಡ್ತೀನಿ. ಅಷ್ಟೆಲ್ಲ ಚಿಂತೆ ಮಾಡಬೇಡ ಬೇವ, ಆರಾಮಾಗಿರು. ಇಲ್ಲಾಂದ್ರೆ ಮತ್ತೆ ಆರೋಗ್ಯ ಹಾಳಾಕೈತೆ ನೋಡು. ಹ್ಞೂ ನಮ್ಮ ಮಗಳ, ನಾನು ಆರಾಮಿರ್ತೀನಿ, ನೀನು ಆರಾಮಿರು. ಮತ್ತು ಅಂದಂಗೆ ಊಟ ಗೀಟ ಎಲ್ಲ ಹೆಂಗೆ ಅಲ್ಲಿ? ಅದು ನಾವು ಮಾಡ್ಕೋತೀವಿ ಬೇವ, ಆಫೀಸ್ಗೆ ಹೋಗಿ ಬಂದು ಮಾಡ್ಕೊತೀವಿ. ಇವತ್ತು ಬೆಳಗ್ಗೆ ಮಾಡ್ಕೊಂಡು ನಾಷ್ಟ ಮಾಡಿ ಆಫೀಸಿಗೆ ತೊಗೊಂಬಂದಿದ್ದೀವಿ ಬಾಕ್ಸ್ನ. ಇವ್ಕೊಂಡು ರಾತ್ರಿ ಹೋಗಿ ಒಂದು ತಟ್ಟಿಗೆ ಏನಾರು ಮಾಡ್ಕೊಂಡು ತಿಂತೀವಿ. ಇಲ್ಲೇನೂ ಸಮಸ್ಯೆ ಇಲ್ಲ ಬೇನಿ, ಆರಾಮಾಗಿರು. ಏನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಆತವ, ಅಷ್ಟ ಹೇಳ್ರಿ. ಹುಷಾರು ನೋಡವ, ಇಬ್ಬರು ಹೆಣ್ಮಕ್ಳು ಇರ್ತೀರಿ, ಮತ್ತು ಹುಷಾರಾಗಿರ್ರಿ. ಆತ ಬೇಯವ್ವ. ಹಂಗಾರೆ ಒಂದು ಸ್ವಲ್ಪ ತಡಿಯವ, ನಿಮ್ಮಪ್ಪ ಮೇಲೆ ಕೊಣೆಗತ್ತಾರ, ಒಂದು ಸ್ವಲ್ಪ ಮಾತಾಡಂತೆ ಅಂತ ನಿಮ್ಮಪ್ಪನ ಜೋಡಿ. ನಿಮ್ಮಪ್ಪಗೆ ಒಂದು ಸ್ವಲ್ಪ ಸಮಾಧಾನ ಅನಿಸ್ತೈತಿ. ಯವ್ವ, ಈಗ ಬ್ಯಾಡ ಬೇ, ನಾನು ಆಫೀಸ್ನಾಗ ದಿನ ಸಂಜೆ ಮುಂದೆ ಮನೆಗೆ ಹೋಗ್ತೀನಲ್ಲ, ಮನೆಗೆ ಹೋಗಿ ಹಚ್ತೀನಂತ. ಅವಾಗ ಎಲ್ಲರ ಜೊತೆ ಮಾತಾಡ್ತೀನಂತ. ಈಗ ಇಡ್ಲಾ ಬೇ, ಆಫೀಸ್ನಾಗ ಅದೀನಿ. ಮತ್ತು ಇಲ್ಲಾಂದ್ರೆ ಸರ್ ಬೈದು ಬಿಡ್ತಾರೆ ಜಾಸ್ತಿ ಹೊತ್ತು ಫೋನಾಗ ಮಾತಾಡ್ಕೊತ ಇದ್ರೆ. ಹ್ಞೂ ಲಕ್ಷ್ಮಕ್ಕ, ಪಾಪ ಆಫೀಸ್ನಾಗ ಇರ್ತೈತದೆ, ಮತ್ತು ಯಾರು ಬಂದು ಬೈದ್ರೆ ಹೆಂಗೆ? ಸಾಕು, ಬೇಕಾರೆ ರಾತ್ರಿ ಕಡೆ ಹಚ್ಚ ನೋಡು. ಆತು ತಗೋರವ. ಹಂಗಾರ ಮನೆಗೆ ಹೋದ್ಮೇಲೆ ಫೋನ್ ಹಚ್ಚ, ನಂಗೆ ಮರ್ಯಾಕೆ ಹೋಗ್ಬೇಡ. ನಂದು ಹತ್ತಲಿಲ್ಲ ಅಂದ್ರೆ ನಿಮ್ಮ ಚಿಕ್ಕಿಗಾರ ಹಚ್ಚು. ಆತು ಬೇಯವ್ವ. ಅದಕ್ಕೆ ಹಲೋ ಹಲೋ ಹಲೋ. ಅಯ್ಯ ಲಕ್ಷ್ಮಕ್ಕ, ಕಟ್ಟಾತನೆ. ಆಫೀಸ್ನಾಗ ಅದಾಳಲ್ಲ, ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಮಾತಾಡಿಲ್ಲ ಅನಿಸ್ತೈತಿ. ರಾತ್ರಿ ಕಡೆ ಹಚ್ಚನ್ ಬಿಡು. ಇದಕ್ಕೆ ಏನಾರು ಮಾತಾಡೋದಿತ್ತನ?
ಏನಿಲ್ಲ ಪಾಪ ಅಲ್ಲಿ ಯಾಡ ಹುಡುಗರು ಏನು ಮಾಡ್ಕೋತಾವು. ನಾವು ಬೇಕಾದ್ರೆ ಒಂದು ಸ್ವಲ್ಪ ರೊಟ್ಟಿ ಗಿಟ್ಟಿ ಏನಾರ ಮಾಡಿ ನಿನ್ನ ಕೈಯಾಗ ಇಲ್ಲ ಯಾರಾದ್ರ ಕೈಯಾಗ ಕೊಟ್ಟು ಕಳಿಸ್ತಿದ್ವಿ, ಇಸ್ಕೊತಿತ್ತ ಏನ ಪಾಪ. ಅದಕ್ಕೆ ಕೇಳಬೇಕು ಅಂತ ಅನ್ನಷ್ಟಿಗೆ ಫೋನೇ ಇಟ್ಬಿಟ್ಲಿ ನೋಡು. ಹೌದನ? ಅಯ್ಯೋ ಫೋನೇ ಇಟ್ಟುಬಿಡ್ತು. ಆಫೀಸ್ನಾಗ ಐತೆ ಏನು ಮಾಡ್ತು, ರಾತ್ರಿ ಕಡೆ ಹಚ್ಚನಂತವ, ಅವಾಗ ಬೇಕಾದ್ರೆ ಮಾತಾಡಿದ್ರಾತು. ಆದರೂ ಪಂಚವ ನೇತ್ರ ಒಂದು ಧ್ವನಿ ಯಾಕೆ ಸಣ್ಣದಿತ್ತು. ಆರಾಮಿರ್ತಾಳಲ್ಲ, ಹಂಗೇನಿಲ್ಲಲ್ಲ. ಯಾಕೆ ನಂಗೆ ಏನೋ ಚಿಂತೆ ಮಾಡಾಕುಂತಾಳೆ ಏನಂತ ಅನ್ಸಕುಂತೈತಿ. ಇವೊಂದು ಹಾಳಾದ ನಾಯಿ ಎದಕ್ಕೆ ಬೊಗಳ್ತಾವನು, ಒಂದೇ ಸಮನ ಒದೋರ್ತಾವ ನೋಡು ಹೊರಗಡೆ, ಏನೂ ಮಾತಾಡೋಕೆ ಬಿಡಂಗಿಲ್ಲ ಅತ್ತಾಗ. ಹ್ಞೂ ಲಕ್ಷ್ಮಪ್ಪ, ಯಾ ನಮ್ಮನೆ ಒದೋರ್ತಾವ ನೋಡು ಒಂದೇ ಸಮನ ನಾಯಿ. ಯಪ್ಪ ಇವ ನಾಯಿ ಕಾಲಕ್ಕೆ ಸಾಕಾಗೋಗ್ಬಿಟ್ಟೈತೆ ನೋಡವ. ಅದು ಇರಲಿ ಬಿಡು, ನಾನಂದಲ್ಲಿ ನಿಂಗೆ ನೇತ್ರ ಆರಾಮಿರ್ತಾಳಲ್ಲ, ಯಾಕೆ ಅದ್ರ ಧ್ವನಿನ ಸಣ್ಣಕ್ಕೆ ಅನಿಸ್ತವ, ಏನಾರು ಚಿಂತೆ ಮಾಡಾಕುಂತೈತೆ ಏನೋ ಪಾಪ. ಅಯ್ಯ ಲಕ್ಷ್ಮಕ್ಕ ಹಂಗೇನಿಲ್ಲ, ಆಫೀಸ್ನಾಗ ಇರ್ತಾಳಲ್ಲ ಸಣ್ಣಕ್ಕೆ ಮಾತಾಡ್ಬೇಕು. ನಮ್ಮ ಹಂಗೆ ಕವಾ 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 ಅಂತ ಒದ್ರಕಾಕೈತನ ಆಫೀಸ್ನಾಗ ಏನಾರ. ಮೊದಲೇ ಸೈಲೆಂಟ್ ಇರ್ತೈತಿ ವಾತಾವರಣ, ಹಂಗೆಲ್ಲ ಕವಾ ಕವಾ ಅನ್ನಕ್ಕೆ ಬರಂಗಿಲ್ಲ. ಅದಕ್ಕೋಸ್ಕರ ಸಣ್ಣಕ್ಕೆ ಮಾತಾಡಿರ್ತಾಳೆ ಆಟ. ನೀನೇನು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ. ಈಗಾರ ಸಮಾಧಾನ ಆತಿಲ್ಲ ನಿಂಗೆ, ನಿನ್ನ ಮಗಳ ಜೊತೆ ಮಾತಾಡಿದಲ್ಲ. ಹೂನವ್ವ, ಈಗ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಪಾಪ ನನ್ನ ಮಗಳ ಎಲ್ಲ ಒಂದು ಕಡೆ ಆರಾಮಾಗಿದ್ರೆ ಸಾಕಪ್ಪ ಅನಿಸ್ಬಿಟ್ಟೈತಿ. ಯಾವಾಗ ಮನೆಗೆ ಕರ್ಸ್ಕೊತೀವೋ ಏನೋ ಅಂತ ಅನಿಸ್ಬಿಟ್ಟೈತಿ. ಹ್ಞೂ ಲಕ್ಷ್ಮಕ್ಕ, ಲಘುನ ಹಾಕಿ ಇದು ಒಂದು ಮದುವೆ ಮಾಡೋ ದಬ್ಬ ಹಾಕಿದ್ವಿ ಅಂದ್ರೆ ಅವಾಗ ನೇತ್ರ ಆರಾಮಾಗಿ ಬರ್ಬೋದು, ಇಲ್ಲಿ ಆರಾಮಾಗಿ ಕರ್ಸ್ಕೋಬೋದು. ಲಘುನ ಮದುವೆ ಮಾಡಂತ ಏನಾರು ಹೇಳಬೇಕು ಬೇ ಲಕ್ಷ್ಮಕ್ಕ. ಹ್ಞೂನವ್ವ, ಲಘುನ ಅತ್ತಾಗ ಮದುವೆ ಎಲ್ಲ ಮುಗೀತಂದ್ರೆ ಮದುವೆ ಆಗಿ 1 ತಿಂಗಳು 2 ತಿಂಗಳು ಆದಮೇಲೆ ನಮ್ಮ ನೇತ್ರವನ್ನ ಮನೆಗೆ ಕರ್ಸ್ಕೊಳಕ್ಕಾರ ಬರ್ತೈತಿ. ಇವತ್ತು ಮಾತಾಡೋಣ ತಡಿಬೇ ಅಕ್ಕ. ಇವತ್ತು ಎಲ್ಲರೂ ರಾತ್ರಿ ಕಡೆ ಕೂಡಿಸಿ ನಾವು ಲಘುನ ಎಲ್ಲರೂ ಮಾತಾಡ್ಕೊಂಡು ಅತ್ತೆಯರ ಹತ್ರ ಮಾತಾಡಿದ್ರಾತು. ಇಲ್ಲಾಂದ್ರೆ ಅವ್ರು ಹಂಗೆ ಸುಮ್ಮನೆ ಆಗ್ಬಿಡ್ತಾರೆ. ಲಘುನ ಮದುವೆ ಮಾಡಿ ಮುಗಿಸಿದ್ವಿ ಅಂದ್ರೆ ನೇತ್ರವನ್ನ ನಮ್ಮ ಮನೆಗೆ ಕರ್ಸ್ಕೊಳಕ್ಕೆ ಬರ್ತೈತಿ. ಎಷ್ಟು ದಿನ ಅಂತ ಹರಿದುಡುಗಿನ ಹೊರಗಡೆ ಇಡೋದು ಮನೆಯಿಂದ. ಹ್ಞೂ ಪಂಚವ, ನೇತ್ರವಿಲ್ಲ, ಅದಕ್ಕೆ ಅವ್ರ ಅಪ್ಪಗಂತೂ ನಿದ್ದಿನ ಬರವಲ್ದು. ಒಂಥರ ಚಿಂತೆ ಮಾಡ್ಕೊತ ಕುಂತು ಬಿಟ್ಟಾರಲ್ಲ ಕೋಣ್ಯಾಗ. ನನ್ನ ಮಗಳು ನೇತ್ರವನ್ನು ಹೊರಗಡೆ ಹಾಕಿಬಿಟ್ಟೆ ನಾನು ಮನೆಯಿಂದ ಅಂತಂದು ಒಂಥರ ಬೇಸರ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಾರ. ನಂಗಂತೂ ನನ್ನ ಮಗಳಿಲ್ಲ, ಅದಕ್ಕೆ ಮನ್ಯಾಗ ನಿಧಾನ ಆಗವಲ್ದವ ಯವ್ವ. ಅಲ್ಬೇ ಲಕ್ಷ್ಮಕ್ಕ, ನೀನು ಹಿಂಗೆ ಚಿಂತೆ ಮಾಡಿದ್ರೆ ಹೆಂಗೆ? ಬಾವರಿಗೆ ನೀನು ಏನಾರ ಸಮಾಧಾನ ಮಾಡಿ, ನೀನು ಸ್ವಲ್ಪ ಧೈರ್ಯ ತಗೋ. ಲಘುನ ಹೆಂಗಾರ ಮದುವೆ ಮಾಡಂತ ಹೇಳಿದ್ರಾತು. ಲಘುನ ಮದುವೆ ಮಾಡಿ ಮುಗಿಸಿದ್ರಂದ್ರೆ ನೇತ್ರವನ್ನ ಮನೆಗೆ ಕರ್ಸ್ಕೊಂಡ್ಬಿಡಕ್ಕೆ ಬರ್ತೈತಾತ. ನೀ ಹಿಂಗೆಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡ. ನೀ ಆರಾಮಿದ್ದೆ ಅಂದ್ರೆ ನೇತ್ರವನು ಅಲ್ಲಿ ಆರಾಮಾಗಿರ್ತಾಳೆ. ನೀ ಹಿಂಗೆ ಚಿಂತೆ ಮಾಡ್ಕೊತ ನಿಂಗೆ ಏನಾರು ಆರಾಮಿಲ್ಲ ಆದಂಗೆ ಆತಂದ್ರೆ ಆ ಹುಡುಗಿ ಇಲ್ಲಿಗೂ ಬರೋಂಗಿಲ್ಲ, ನೀನೇನು ಮಾತಾಡ್ಸೋಂಗೂ ಇಲ್ಲ. ಮತ್ತು ಇನ್ನೊಂದಿಷ್ಟು ಆ ಹುಡುಗಿ ಅಲ್ಲಿ ಕೊರ್ಕೊಂತ ಕೂತ್ಕೊಂತೈತೆ ನೋಡು ಒಂದು. ಇಲ್ಲರ ಇನ್ನು ನಾನಾರ ನಿನಗೆ ಸಮಾಧಾನ ಮಾಡ್ಬೋದು, ನೀ ನನಗೆ ಸಮಾಧಾನ ಮಾಡ್ಬೋದು. ಪಾಪ ನೇತ್ರೋಗ ಯಾರು ಅದರ ಸಮಾಧಾನ ಮಾಡೋರು. ಅದಕ್ಕೆ ಒಂದು ಸ್ವಲ್ಪ ಆರಾಮಾಗಿರ್ಬೇ ಅಕ್ಕ, ಏನೂ ಚಿಂತೆ ಮಾಡೋಕೆ ಹೋಗಬೇಡ. ಹ್ಞೂನವ್ವ, ನಾನೇನು ಚಿಂತೆ ಮಾಡಿ ನನಗೇನಾರ ಆತಂದ್ರೆ ಪಾಪ ನನ್ನ ಮಗಳು ಅಲ್ಲಿ ಚಿಂತೆ ಮಾಡ್ತೈತಿ. ಬೇಡ, ನೀನೇನು ಹೇಳಕ್ಕೆ ಹೋಗಬೇಡ. ನಾ ಆರಾಮದೀನಿ ಅಂತ ಹೇಳಿ ನೇತ್ರವನ ಮುಂದೆ ಮತ್ತದು ಚಿಂತೆ ಮಾಡಬಾರ್ದು. ಅದು ಆರಾಮಾಗಿರ್ಲವ ಅಲ್ಲೇ. ನಂಗೆ ಯಾಕೋ ತಲೆ ನೋಸಕೊಂತೈತಿ. ನಾವು ಸ್ವಲ್ಪ ಕೋಣೆ ಹೋಗಿನ. ಆತು ಬೇಕಾ, ನೀವು ಕೋಣ್ಯಾಕೆ ಹೋಗು. ನಾನು ಸ್ವಲ್ಪ ಅಡುಗೆ ಮನೆ ಕೆಲಸ ಐತಿ, ಲಘುನ ಕೆಲಸ ಮುಗಿಸಿ ಬರ್ತೀನಂತ. ನಾನು ನಿನ್ನ ಜೊತೆ ಮಾತಾಡ್ಕೊತ ಕೂತ್ಕೋತೀನಂತ. ಆತು. ಪ್ಯಾಟ್ಯಾಗ ಹೋಗಿ ನೇತ್ರ ಒಂದೊಂದ್ಸಲ ಭೇಟಿಯಾರ ಆಗಿ ಬರ್ತೀನಿ. ಯಾಕೋ ನನಗೂ ಸಮಾಧಾನ ಆಗಬಲ್ದು ಮನಸ್ಸಿಗೆ. ಇಲ್ಲಿ ಮನ್ಯಾಗ ಯಾರಿಗೂ ಹೇಳಬಾರ್ದು. ಏನಾರು ಒಂದು ನೆಪ ಹೇಳಿ ಪ್ಯಾಟ್ಯಾಗ ಹೋಗಿ ನೇತ್ರವನ್ನು ಮಾತಾಡ್ಸ್ಕೊಂಡು ಬರ್ತೀನಿ. ನಾಳೆ ನಾಡೋದ್ರಾಗ ಮೊದಲು ಆ ಕೆಲಸ ಮಾಡ್ತೀನಿ. ಪಾಪ ಹೆಂಗೈತೆ ಏನೋ ಆ ಹುಡುಗಿ ಒಂದು. ಸರಿ ಪವಿತ್ರ, ಸರಿ ನಾ ಇಡ್ತೀನಿ, ಒಂದು ಸ್ವಲ್ಪ ಕೆಲಸ ಐತಿ. ಎಸ್, ಎಲ್ಲ ನಾನು ಅಂದ್ಕೊಂಡಿರೋ ಹಾಗೆ ಆಗ್ತಾಯಿದೆ. ಎಲ್ಲರೂ ನೇತ್ರ ನಮ್ಮ ಮನೆಯಿಂದ ಹೊರಗಡೆ ಆಗಿಬಿಟ್ರು. ಇವಾಗ ಆ ನೇತ್ರ ಎಲ್ಲಿದ್ದಾಳಂತ ಪತ್ತೆ ಹಚ್ಚಬೇಕು. ಅವಳಿಗೆ ಹುಬ್ಳಿನಲ್ಲಿ ಎಲ್ಲೂ ಇರೋದಕ್ಕೆ ಜಾಗನೇ ಸಿಗಬಾರ್ದು. ಹಾಗೆ ಮಾಡ್ತೀನಿ. ಅವಳು ಬಂದು ನನ್ನ ಕಾಲು ಹಿಡಿಬೇಕು. ನನಗೆಲ್ಲಾದರೂ ಮನೆ ಹುಡುಕೊಡಿ, ನಾನು ಯಾಕಾದರೂ ನಿಮ್ಮನ್ನು ಮದುವೆ ಆಗಲ್ಲ ಅಂತ ಅನ್ನೋ ಹಂಗೆ ಅನ್ಬೇಕು ಅವಳು. ಹಾಗೆ ಮಾಡ್ತೀನಿ. ನಾ ಮಾತ್ರ ಸುಮ್ಮನೆ ಬಿಡಲ್ಲ ನೇತ್ರ, ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಮೊದಲು ಆ ನೇತ್ರ ಎಲ್ಲಿದ್ದಾಳಂತ ಪತ್ತೆ ಹಚ್ಚಬೇಕು. ಅವಳಿಗೆ ಯಾರು ಸಹಾಯ ಮಾಡಬಾರ್ದು. ಹಂಗೆ ಮಾಡ್ತೀನಿ. ನನ್ನನ್ನೇ ಸಂಜೆಯೇ ಎದುರು ಹಾಕೋತಾಳ ಅವಳು. ನನ್ನನ್ನೇ ಬೇಡ ಅಂತಾಳ ಮದುವೆ ಆಗೋದನ್ನು. ನನ್ನನ್ನೇ ರಿಜೆಕ್ಟ್ ಮಾಡ್ತಾಳ. ಮಾಡ್ತೀನಿ. ನೇತ್ರ ನೋಡ್ತಾ ಇರು, ಇವಾಗಿನ್ನೂ ಸ್ಟಾರ್ಟಿಂಗ್ ಇದು. ಇನ್ನೂ ನರಕ ಯಾತನೆ ತೋರಿಸ್ತೀನಿ ನಾನು. ಅದು ಹೆಂಗೆ ಆರಾಮಾಗಿರ್ತೀಯ ನೀನು, ನಾನು ನೋಡ್ತೀನಿ. ಮೊದಲು ನೀನು ಎಲ್ಲಿದೆಯಾ ಅಂತ ಅನ್ನೋದನ್ನು ಪತ್ತೆ ಹಚ್ಚಬೇಕು. ಅದ್ಯಾವುದೋ ಆಫೀಸ್ನಲ್ಲಿ ನೀನು ಕೆಲಸ ಮಾಡ್ತಿದೆಯಾ ಅಂತಂದಿದ್ರು. ನೋಡ್ತೀನಿ.
ಮೊದಲು ಆ ಆಫೀಸ್ಗೆ ಹೋಗಿ ಚೆಕ್ ಮಾಡ್ತೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿದೆ ಅಂದರೆ ಆರಾಮಾಗಿ ಗೊತ್ತಾಗುತ್ತೆ ನೀನು ಎಲ್ಲಿದೆಯಾ ಅಂತ. ಅಷ್ಟು ಗೊತ್ತಾದರೆ ಸಾಕು ನಂಗೆ. ಮುಂದೆ ಏನು ಮಾಡಬೇಕು ಅಂತ ಅನ್ನೋದನ್ನು ಆಮೇಲೆ ಯೋಚನೆ ಮಾಡ್ತೀನಿ. ನಾಳೆ ಗೀಳೆ ಅಂತ ವೇಟ್ ಮಾಡ್ಕೊತ ಕೂತ್ಕೊಳ್ಳೋದು ಬೇಡ. ಈಗಿಂದೀಗಲೇ ಆಕೆ ಆಫೀಸ್ಗೆ ಹೋಗಿ ಆಕೆ ಎಲ್ಲದಾಳ ಏನು ಅಂತ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀನಿ. ಬಿಡಂಗಿಲ್ಲ, ನಾನು ಮಾತ್ರ ಬಿಡಂಗಿಲ್ಲ. ಸಂಜಯ್ ಎಲ್ಲಿ ಹೊಂಟ್ಯಪ್ಪ? ಮಮ್ಮಿ, ಅದು ನಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಹೌದಾ, ಬಾ ಚಾ ಕುಡಿದು ಹೋಗಂತೆ ಅಂತ ಬಾ. ಅದು ಇಲ್ಲ ಮಮ್ಮಿ, ನೀನು ಚಾ ಕುಡಿ, ನನ್ನೊಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ. ನಾ ಬೇಕಾದ್ರೆ ಅಲ್ಲೇ ಕುಡ್ಕೋತೀನಿ, ನೀವು ಕುಡ್ರಿ. ಡ್ಯಾಡಿ ಬಂದರೂ ಹೇಳಿ, ನಾ ಬರೋದೊಂದು ಸ್ವಲ್ಪ ಲೇಟ್ ಆಗುತ್ತೆ. ನನಗೋಸ್ಕರ ನೀವು ವೇಟ್ ಮಾಡಬೇಡ್ರಿ, ನೀವು ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಅಲ್ಲ, ಎಲ್ಲಿಗೆ ಹೊಂಟಿದ್ದೆ ನೀನು? ಲೇಟ್ ಆಗುತ್ತಾ ಅಂತ ಅನ್ನಕುಂತೆಲ್ಲ, ಎಲ್ಲಿಗೆ ಹೊಂಟಿ ಅದನ್ನಾರ ಹೇಳ. ಅಯ್ಯೋ ಮಮ್ಮಿ, ಅದು ನನ್ನ ಫ್ರೆಂಡ್ ಮೀಟ್ ಆಗ್ತೀನಿ ಅಂತ ಅಂದಾನೆ. ಅವನಿಗೇನೋ ಸ್ವಲ್ಪ ಆರಾಮಿಲ್ಲಾಗಿತ್ತಂತ, ಅದಕ್ಕೋಸ್ಕರ ಹೋಗಿ ಮೀಟಾಗಿ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತೀನಿ ಅಷ್ಟೇ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಹೌದಾ, ಸರಿ ತಗೊಂಗಾರ. ಮೀಟಾಗಿ ಲಗುನ ಬಂದುಬಿಡು, ಮತ್ತು ಲೇಟ್ ಮಾಡೋಕೆ ಹೋಗಬೇಡ. ಗೊತ್ತಲ್ಲ ನಿಮ್ಮ ಡ್ಯಾಡಿ ಬೈದ ಬಿಡ್ತಾರೆ ನೋಡು ಆಮೇಲೆ. ಸರಿ ಆಯಿತು ಮಮ್ಮಿ, ಲೇಟ್ ಮಾಡೋಂಗಿಲ್ಲ, ಲಘುನ ಬರ್ತೀನಿ ಅಂತ. ಅಕಸ್ಮಾತ್ ಒಂದು ಸ್ವಲ್ಪ ಏನಾದರೂ ಲೇಟ್ ಆದರೂ ನೀವು ಊಟ ಮಾಡಿ ಮಲ್ಕೊಂಡಿರಿ, ನಾ ಬಂದು ಊಟ ಮಾಡಿ ಮಲ್ಕೋತೀನಂತ. ಆಯ್ತು ತಗೋ, ಹೋಗ್ಬಾ ಹಂಗಾರೆ, ಹುಷಾರು ನೋಡು. ಸರಿ ಮಮ್ಮಿ.